ವಂದೇ ಮಾತರಂ ಮಾತರಂ ವಂದೇ 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 ಇಂದು ನಾವು ರಾಷ್ಟ್ರೀಯ ಚಿಹ್ನೆಗಳು ಇದರ ಪರಿಚಯವನ್ನ ಮಾಡಿಕೊಳ್ಳುವ. ನಿಮ್ಮೊಂದಿಗೆ ನಾನು ದಾಕ್ಷಾಯಿಣಿ ಮಾತಾಜಿ. ಭಾರತವು ತನ್ನ ವೈಶಿಷ್ಟ್ಯತೆ, ಪರಂಪರೆ, ಅಂತಸತ್ವಗಳನ್ನು ಬಿಂಬಿಸುವ ರಾಷ್ಟ್ರೀಯ ಚಿಹ್ನೆಗಳನ್ನು ಹೊಂದಿದೆ. ರಾಷ್ಟ್ರೀಯ ಚಿಹ್ನೆಗಳು ಭಾರತದ ಅಸ್ತಿತ್ವ ಮತ್ತು ಭವ್ಯ ಪರಂಪರೆಯ ಸಂಕೇತ. ದೇಶ ವಿದೇಶಗಳಲ್ಲಿರುವ ಭಾರತೀಯರು ನಮ್ಮ ರಾಷ್ಟ್ರೀಯ ಚಿಹ್ನೆಗಳ ಬಗ್ಗೆ ಹೆಮ್ಮೆ ಪಡುತ್ತಾರೆ. ಪ್ರತಿಯೊಬ್ಬ ಭಾರತೀಯನ ಮನದಲ್ಲಿ ಈ ರಾಷ್ಟ್ರೀಯ ಚಿಹ್ನೆಗಳು ಅಭಿಮಾನ ಮತ್ತು ದೇಶಭಕ್ತಿಯನ್ನು ಮೂಡಿಸುತ್ತವೆ. ಇವು ಭಾರತದ ರಾಷ್ಟ್ರೀಯ ಗುರುತಿನ ಸಂಸ್ಕೃತಿ ಮತ್ತು ಸ್ವರೂಪವನ್ನು ಪ್ರತಿನಿಧಿಸುತ್ತವೆ. ಭಾರತದ ಗಣರಾಜ್ಯವು ಐತಿಹಾಸಿಕ ದಾಖಲೆ, ಧ್ವಜ, ಲಾಂಛನ, ಗೀತೆ, ಸ್ಮಾರಕ, ಗೋಪುರ ಮತ್ತು ಹಲವಾರು ರಾಷ್ಟ್ರೀಯ ವೀರರು ಸೇರಿದಂತೆ ಹಲವಾರು ಅಧಿಕೃತ ರಾಷ್ಟ್ರೀಯ ಚಿಹ್ನೆಗಳನ್ನು ಹೊಂದಿದೆ. ಎಲ್ಲ ಚಿಹ್ನೆಗಳನ್ನು ವಿವಿಧ ಸಮಯಗಳಲ್ಲಿ ತೆಗೆದುಕೊಳ್ಳಲಾಗಿದೆ. 1947 ಜುಲೈ 22 ನಮ್ಮ ರಾಷ್ಟ್ರೀಯ ಧ್ವಜದ ವಿನ್ಯಾಸವನ್ನು ಸಂವಿಧಾನ ಸಭೆಯು ಅಧಿಕೃತವಾಗಿ ಅಂಗೀಕರಿಸಿತು. ಮುಖ್ಯವಾಗಿ ಭಾರತದ ರಾಷ್ಟ್ರೀಯ ಚಿಹ್ನೆಗಳು ಯಾವುದೆಲ್ಲ ಈ ಪಟ್ಟಿಗಳನ್ನು ಗಮನಿಸುವ. ರಾಷ್ಟ್ರೀಯ ಧ್ವಜ ತಿರಂಗ, ತ್ರಿವರ್ಣ ಧ್ವಜ. ರಾಷ್ಟ್ರೀಯ ಲಾಂಛನ 4 ಮುಖವುಳ್ಳ ರಾಷ್ಟ್ರೀಯ ಲಾಂಛನ. ರಾಷ್ಟ್ರಗೀತೆ ಜನಗಣಮನ. ರಾಷ್ಟ್ರೀಯ ಕ್ಯಾಲೆಂಡರ್ ಶಕ ಕ್ಯಾಲೆಂಡರ್. ರಾಷ್ಟ್ರೀಯ ಹಾಡು ವಂದೇ ಮಾತರಂ. ರಾಷ್ಟ್ರೀಯ ಹಣ್ಣು ಮಾವು. ರಾಷ್ಟ್ರೀಯ ನದಿ ಗಂಗಾ ನದಿ. ರಾಷ್ಟ್ರೀಯ ಪ್ರಾಣಿ ರಾಯಲ್ ಬಂಗಾಳ ಹುಲಿ. ರಾಷ್ಟ್ರೀಯ ಮರ ಭಾರತೀಯ ಆಲದ ಮರ. ರಾಷ್ಟ್ರೀಯ ಅಕ್ವಾಟಿಕ್ ಅನಿಮಲ್ ಗಂಗಾ ನದಿ ಡಾಲ್ಫಿನ್. ರಾಷ್ಟ್ರೀಯ ಪಕ್ಷಿ ಭಾರತೀಯ ನವಿಲು. ರಾಷ್ಟ್ರೀಯ ಕರೆನ್ಸಿ ಭಾರತೀಯ ರೂಪಾಯಿ. ಹಾಗೆಯೇ ರಾಷ್ಟ್ರೀಯ ಸರೀಸೃಪ ಕಿಂಗ್ ಕೋಬ್ರಾ. ರಾಷ್ಟ್ರೀಯ ಪರಂಪರೆಯ ಪ್ರಾಣಿ ಭಾರತೀಯ ಆನೆ. ರಾಷ್ಟ್ರೀಯ ಹೂವು ಕಮಲದ ಹೂವು. ರಾಷ್ಟ್ರೀಯ ತರಕಾರಿ ಕುಂಬಳಕಾಯಿ. ಮುಂದೆ ನಮ್ಮ ರಾಷ್ಟ್ರ ಲಾಂಛನಗಳ ಬಗ್ಗೆ ಅಂದರೆ ರಾಷ್ಟ್ರೀಯ ಚಿಹ್ನೆಗಳ ಬಗ್ಗೆ ತಿಳಿದುಕೊಳ್ಳುವ. ಮೊದಲಿಗೆ ರಾಷ್ಟ್ರೀಯ ಲಾಂಛನ. ರಾಷ್ಟ್ರ ಲಾಂಛನ ಎಂದು ಸಾರನಾಥದಲ್ಲಿನ ಅಶೋಕ ಸ್ತಂಭದ ಮೇಲು ತುದಿಯಲ್ಲಿರುವ 4 ಸಿಂಹಗಳ ಪ್ರತಿಮೆಯನ್ನು ಅಂಗೀಕರಿಸಿದೆ. ಅದರಲ್ಲಿ 4 ಸಿಂಹಗಳು ಬೆನ್ನಿಗೆ ಬೆನ್ನು ಆನಿಸಿ ಮಣಿಗಳಿರುವ ಚೌಕಟ್ಟಿನ ಮೇಲೆ ಕುಳಿತಿವೆ. ಕೆಳಗಿನ ಪೀಠದಲ್ಲಿ ಆನೆ, ಓಡುವ ಕುದುರೆ, ಗೂಳಿ ಮತ್ತು ಸಿಂಹಗಳಿವೆ. ಅವುಗಳ ನಡುವಿನ ಅವಕಾಶದಲ್ಲಿ ಚಕ್ರಗಳು ಇವೆ. ಇವೆಲ್ಲವೂ ಗಂಟೆಯಾಕಾರದ ಕಮಲದ ಮೇಲೆ ನಿಂತಿವೆ. ಈ ಶಿಲ್ಪವನ್ನು ಏಕ ಮರಳು ಶಿಲೆಯಲ್ಲಿ ಕೆತ್ತಲಾಗಿದೆ. ಅದರಲ್ಲಿ ಶಾಸನ ಚಕ್ರವಿದೆ. ಅದನ್ನು ಧರ್ಮಚಕ್ರ ಎನ್ನುವರು. ಸರ್ಕಾರವು 26 ಜನವರಿ 1950 ಒಪ್ಪಿಕೊಂಡ ರಾಷ್ಟ್ರೀಯ ಲಾಂಛನದಲ್ಲಿ 3 ಸಿಂಹಗಳು ಮಾತ್ರ ಕಾಣುತ್ತವೆ. 4ನೇದು ನೋಟದಿಂದ ಮರೆಯಾಗಿದೆ. ಮಣಿಕಟ್ಟಿನ ಚೌಕಟ್ಟಿನ ಕೆಳಗಿನ ಜಾಗದ ನಡುವೆ ಬಲಗಡೆ ಗೂಳಿ ಮತ್ತು ಎಡಗಡೆ ಕುದುರೆ ಪೂರ್ತಿ ಅಂಚಿನಲ್ಲಿ ಇತರ ಚಕ್ರಗಳ ಪರಿಧಿ ಕಾಣುವುದು. ಗಂಟೆಯಾಕಾರದ ಕಮಲವನ್ನು ಕೈ ಬಿಡಲಾಗಿದೆ. ಮಂಡೂಕ ಉಪನಿಷತ್ತಿನ ಸತ್ಯಮೇವ ಜಯತೆ ಎಂಬ ವಾಕ್ಯವನ್ನು ದೇವನಾಗರಿ ಲಿಪಿಯಲ್ಲಿ ಮಣಿಕಟ್ಟಿನ ಕೆಳಗೆ ಕೆತ್ತಲಾಗಿದೆ. ಇದರ ಅರ್ಥ ಸತ್ಯವು ಮಾತ್ರ ಗೆಲ್ಲುವುದು ಎಂದು. ಮುಂದಿನ ರಾಷ್ಟ್ರೀಯ ಚಿಹ್ನೆ ರಾಷ್ಟ್ರೀಯ ಧ್ವಜ ತಿರಂಗ, ತ್ರಿವರ್ಣ ಧ್ವಜ. ತಿರಂಗ ಭಾರತದ ರಾಷ್ಟ್ರೀಯ ಧ್ವಜ. ಧ್ವಜವನ್ನು ಪಿಂಗಲಿ ವೆಂಕಯ್ಯ ಇವರು ವಿನ್ಯಾಸಗೊಳಿಸಿದ್ದು, ಇದನ್ನು ಜುಲೈ 22, 1947 ಸಂವಿಧಾನ ಸಭೆ ಅಂಗೀಕರಿಸಿತು. ಮೇಲಿನ ಕೇಸರಿ ಬಣ್ಣವು ದೇಶದ ಶಕ್ತಿ
ಮತ್ತು ಧೈರ್ಯವನ್ನು ಸೂಚಿಸುತ್ತದೆ. ಬಿಳಿ ಬಣ್ಣ ಧರ್ಮ ಚಕ್ರದೊಂದಿಗೆ ಶಾಂತಿ ಮತ್ತು ಸತ್ಯವನ್ನು ಸೂಚಿಸುತ್ತದೆ. ಹಸಿರು ಬಣ್ಣವು ಭೂಮಿಯ ಫಲವತ್ತತೆ, ಬೆಳವಣಿಗೆ ಮತ್ತು ಶುಭವನ್ನು ತೋರಿಸುತ್ತದೆ. ಅಶೋಕನ ಸಾರನಾಥ ಸಿಂಹ ರಾಜಧಾನಿಯ ಅಬ್ಯಾಕಸ್ನಲ್ಲಿ ಕಾಣಿಸಿಕೊಳ್ಳುವ ಚಕ್ರದ ವಿನ್ಯಾಸ ಇದರ ವಿನ್ಯಾಸವಾಗಿದೆ. ಇದರ ವ್ಯಾಸವು ಬಿಳಿ ಬ್ಯಾಂಡ್ನ ಅಗಲಕ್ಕೆ ಅಂದಾಜು ಮಾಡುತ್ತದೆ ಮತ್ತು ಇದು 24 ಕಡ್ಡಿಗಳನ್ನು ಹೊಂದಿದೆ. ರಾಷ್ಟ್ರೀಯ ಧ್ವಜದ ವಿನ್ಯಾಸವನ್ನು ಜುಲೈ 22, 1947ರಂದು ಭಾರತದ ಸಂವಿಧಾನ ಸಭೆ ಅಂಗೀಕರಿಸಿತು. ಅಂದರೆ ಈ ನಮ್ಮ ರಾಷ್ಟ್ರಧ್ವಜ ಇದು ಸಮಾನಾಂತರ ಆಯತಾಕಾರದಲ್ಲಿರುವ ತ್ರಿವರ್ಣ ಧ್ವಜವಾಗಿದೆ. ಮೇಲ್ಭಾಗದಲ್ಲಿ ಕೇಸರಿ ಬಣ್ಣವನ್ನು ಹೊಂದಿದ್ದು ಇದು ದೇಶದ ಶಕ್ತಿ ಮತ್ತು ತ್ಯಾಗದ ಸಂಕೇತವಾಗಿದೆ. ಮಧ್ಯದಲ್ಲಿ ಬಿಳಿಯ ಬಣ್ಣವಿದ್ದು ಅದು ಶಾಂತಿಯ ಸಂಕೇತವಾಗಿದೆ. ಕೆಳಭಾಗದಲ್ಲಿ ಹಸಿರು ಬಣ್ಣವಿದ್ದು ಅದು ಸಮೃದ್ಧಿಯ ಸಂಕೇತವಾಗಿದೆ. ಮಧ್ಯಭಾಗದಲ್ಲಿ ಅಶೋಕ ಚಕ್ರವಿದ್ದು ಅದು ನೀಲಿ ಬಣ್ಣವನ್ನು ಹೊಂದಿದೆ ಮತ್ತು ಅದರಲ್ಲಿ 24 ಗೆರೆಗಳಿವೆ. ಈ 24 ಗೆರೆಗಳು 24 ಗಂಟೆಗಳ ನಿರಂತರ ಚಲನೆಯನ್ನು ಪ್ರತಿಬಿಂಬಿಸುತ್ತವೆ. ಇದರೊಂದಿಗೆ ನಮ್ಮ ಇನ್ನೊಂದು ಪ್ರಮುಖವಾದಂತಹ ಲಾಂಛನವೆಂದರೆ ರಾಷ್ಟ್ರಗೀತೆ. ಭಾರತದ ರಾಷ್ಟ್ರಗೀತೆ ಜನಗಣ ಮನವನ್ನು ಮೂಲತಃ ಬಂಗಾಳಿ ಭಾಷೆಯಲ್ಲಿ ರವೀಂದ್ರನಾಥ ಟ್ಯಾಗೋರ್ ರವರು ರಚಿಸಿದ್ದಾರೆ. ಇದನ್ನು ಹಿಂದಿ ಆವೃತ್ತಿಯಲ್ಲಿ ಸಂವಿಧಾನ ಸಭೆಯು ಭಾರತದ ರಾಷ್ಟ್ರಗೀತೆಯಾಗಿ ಜನವರಿ 24, 1950ರಂದು ಅಂಗೀಕರಿಸಿತು. ಮುಂದೆ ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲು, ಇದನ್ನು ತಿಳಿದುಕೊಳ್ಳುವ. ಭಾರತೀಯ ನವಿಲು ಪಾವೋ ಕ್ರಿಸ್ಟಾಟಸ್ ಭಾರತದ ರಾಷ್ಟ್ರೀಯ ಪಕ್ಷಿ. ಉಪಖಂಡಕ್ಕೆ ಸ್ಥಳೀಯವಾಗಿರುವ ಪಕ್ಷಿ. ನವಿಲು ಎದ್ದು ಕಾಣುವ ಬಣ್ಣಗಳ ಏಕತೆಯನ್ನು ಪ್ರತಿನಿಧಿಸುತ್ತದೆ ಮತ್ತು ಭಾರತೀಯ ಸಂಸ್ಕೃತಿಯಲ್ಲಿ ಉಲ್ಲೇಖಗಳನ್ನು ಕಂಡುಕೊಳ್ಳುತ್ತದೆ. ಫೆಬ್ರವರಿ 1, 1963ರಂದು ಭಾರತ ಸರ್ಕಾರವು ನವಿಲನ್ನು ಭಾರತದ ರಾಷ್ಟ್ರೀಯ ಪಕ್ಷಿ ಎಂದು ಘೋಷಿಸಿತು. ಇದು ಒಣ ತಗ್ಗು ಪ್ರದೇಶಗಳಲ್ಲಿ ಕಂಡುಬರುತ್ತದೆ ಮತ್ತು ಭಾರತೀಯ ಉಪಖಂಡದಾದ್ಯಂತ ವಾಸಿಸುವ ತಳಿಯಾಗಿದೆ. ಅಂದರೆ ಭಾರತೀಯ ನವಿಲು ಭಾರತದ ರಾಷ್ಟ್ರೀಯ ಪಕ್ಷಿಯಾಗಿದೆ. ಇದು ಸಾಮಾನ್ಯವಾಗಿ ಭಾರತದಾದ್ಯಂತ ಕಂಡುಬರುವಂತಹ ಪಕ್ಷಿಯಾಗಿದೆ. ನವಿಲು ಎದ್ದು ಕಾಣುವ ಬಣ್ಣಗಳ ಏಕತೆಯನ್ನು ಪ್ರತಿನಿಧಿಸುತ್ತದೆ ಮತ್ತು ಭಾರತೀಯ ಸಂಸ್ಕೃತಿಯಲ್ಲಿ ಇದಕ್ಕೆ ವಿಶೇಷ ಸ್ಥಾನಮಾನವಿದೆ. 1963 ಫೆಬ್ರವರಿ 1ರಂದು ಭಾರತ ಸರ್ಕಾರವು ನವಿಲನ್ನು ರಾಷ್ಟ್ರೀಯ ಪಕ್ಷಿ ಎಂದು ಘೋಷಿಸಿತು. ಮುಂದೆ ರಾಷ್ಟ್ರೀಯ ಹಣ್ಣು ಮಾವು. ಹಣ್ಣುಗಳ ರಾಜ ಎಂದು ಪ್ರೀತಿಯಿಂದ ಕರೆಯಲ್ಪಡುವ ಮಾವು ಮ್ಯಾಂಗಿಫೆರಾ ಇಂಡಿಕಾ ಭಾರತದ ರಾಷ್ಟ್ರೀಯ ಹಣ್ಣು. ಇದರ ಸಿಹಿ ಸುಗಂಧ ಮತ್ತು ರುಚಿಗಳು ಅನಾದಿ ಕಾಲದಿಂದಲೂ ಪ್ರಪಂಚದಾದ್ಯಂತ ಅನೇಕರ ಹೃದಯಗಳನ್ನು ಗೆದ್ದಿವೆ. ಭಾರತದ ರಾಷ್ಟ್ರೀಯ ಫಲವಾಗಿ ಇದು ದೇಶದ ಪ್ರತಿಬಿಂಬದ ಪರವಾಗಿ ಸಮೃದ್ಧಿ ಮತ್ತು ಸಮೃದ್ಧಿಯ ಶ್ರೀಮಂತಿಕೆಯನ್ನು ಪ್ರತಿಬಿಂಬಿಸುತ್ತದೆ. ಅಂದರೆ ಮಾವಿನ ಹಣ್ಣಿನ ಮೂಲ ಭಾರತ ಮತ್ತು ದೇಶದಾದ್ಯಂತ 100ಕ್ಕೂ ಹೆಚ್ಚಿನ ಬಗೆಯ ಮಾವಿನ ತಳಿಗಳನ್ನು ನಾವು ಕಾಣಬಹುದು. ಹಣ್ಣುಗಳ ರಾಜ ಎಂದು ಈ ಪ್ರೀತಿಯಿಂದ ಕರೆಯಲ್ಪಡುವಂತಹ ಈ ಮಾವಿನ ಹಣ್ಣು ಹಲವಾರು ತಳಿಗಳನ್ನು ಹೊಂದಿದೆ. ಅನಾದಿ ಕಾಲದಿಂದಲೂ ಪ್ರಪಂಚದಾದ್ಯಂತ ಅನೇಕರ ಮನಸ್ಸನ್ನು ಗೆದ್ದಿದೆ. ಇದು ನಮ್ಮ ದೇಶದ ಸಮೃದ್ಧಿ ಮತ್ತು ಶ್ರೀಮಂತಿಕೆಯ ಒಂದು ಪ್ರತೀಕವಾಗಿದೆ. ಮುಂದೆ ನೋಡುವ ರಾಷ್ಟ್ರೀಯ ಹೂವು ಕಮಲ. ಭಾರತದ ರಾಷ್ಟ್ರೀಯ ಹೂವು ಕಮಲ, ನಿಲುಂಬೋ ನ್ಯೂಸಿಫೆರಾ. ಇದು ಆ ಹೂವಿನ ಬಗೆಯ ಹೆಸರು. ಇದು ಜಲಸಸ್ಯವಾಗಿದ್ದು ಇದನ್ನು ಸಂಸ್ಕೃತದಲ್ಲಿ ಪದ್ಮ ಎಂದು ಕರೆಯಲಾಗುತ್ತದೆ ಮತ್ತು ಭಾರತೀಯ ಸಂಸ್ಕೃತಿಯಲ್ಲಿ ಪವಿತ್ರ ಸ್ಥಾನಮಾನವನ್ನು ಹೊಂದಿದೆ. ಕಮಲವು ಹೃದಯ ಮತ್ತು ಮನಸ್ಸಿನ ಶುದ್ಧತೆಯ ಜೊತೆಗೆ ಆಧ್ಯಾತ್ಮಿಕತೆ, ಫಲಪ್ರದತೆ, ಸಂಪತ್ತು, ಜ್ಞಾನ, ಪ್ರಕಾಶವನ್ನು ಸಂಕೇತಿಸುತ್ತದೆ. ಮುಂದೆ ರಾಷ್ಟ್ರೀಯ ಪ್ರಾಣಿ ಬಂಗಾಳದ ಹುಲಿ. ರಾಯಲ್ ಬಂಗಾಳ ಟೈಗರ್ ಭಾರತದ ರಾಷ್ಟ್ರೀಯ ಪ್ರಾಣಿ ಮತ್ತು ವಿಶ್ವದ ಅತಿದೊಡ್ಡ ಬೆಕ್ಕುಗಳಲ್ಲಿ ಸ್ಥಾನ ಪಡೆದಿದೆ. ಹುಲಿಗಳ ಜನಸಂಖ್ಯೆಯು ಕ್ಷೀಣಿಸುತ್ತಿರುವುದರಿಂದ ಇದನ್ನು ಏಪ್ರಿಲ್ 1973ರಲ್ಲಿ ಭಾರತದ ರಾಷ್ಟ್ರೀಯ ಪ್ರಾಣಿಯಾಗಿ ಸ್ವೀಕರಿಸಲಾಯಿತು. ಹುಲಿಗೆ ಮೊದಲು ಭಾರತದ ರಾಷ್ಟ್ರೀಯ ಪ್ರಾಣಿ ಸಿಂಹವಾಗಿತ್ತು. ಇವಾಗ ನಮಗೆ ಈ ನಮ್ಮ ದೇಶದ
ಬೇರೆ ಬೇರೆ ಚಿಹ್ನೆಗಳ ಬಗ್ಗೆ ನಾವು ತಿಳಿದುಕೊಂಡೆವು. ಹೀಗೆ ಈ ರಾಷ್ಟ್ರೀಯ ಚಿಹ್ನೆಗಳು ನಮ್ಮ ದೇಶದ ಅಭಿಮಾನದ ಸಂಕೇತವಾಗಿದೆ. ಧನ್ಯವಾದಗಳು.